ಯಾವಾಗ್ಲೂ ಹಬ್ಬಕ್ಕೆ ಅಂಗಡಿಲಿ ಸ್ವೀಟ್ ನ ತರಬೇಕಾದ್ರೆ ಒಂದು ಬಾಕ್ಸ್ ನಲ್ಲಿ ಮಿಕ್ಸ್ಡ್ ಸ್ವೀಟ್ಸ್ ಆಗಿ ಕೊಡ್ತಾರೆ ಅಲ್ವಾ. ಅದ್ರಲ್ಲಿರೋ ಒಂದು ಸ್ವೀಟ್ ನ ಸುಲಭವಾಗಿ ಹೇಗೆ ಮನೇಲೆ ಮಾಡ್ಕೊಬಹುದು ಅಂತ ನೋಡೋಣ. ಅದೇ ಬಾಂಬೆ ಹಲ್ವಾ. 90s ಕಿಡ್ಸ್ ಗೆಲ್ಲ ಇದು ತುಂಬಾನೇ ಫೇವರೇಟ್ ಅಂತಾನೆ ಹೇಳ್ಬಹುದು. ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ ನಲ್ಲಿ ಅರ್ಧ ಕಪ್ ಕಾರ್ನ್ ಫ್ಲೋರ್ ನ ಹಾಕೋಣ. ಇದಕ್ಕೆ 1 ಕಪ್ ನೀರನ್ನ ಹಾಕಿ ಗಂಟಿಲ್ದೆ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಅದರಲ್ಲಿ 1 ಕಪ್ ಸಕ್ಕರೆನ ಹಾಕೋಣ. ಅದಕ್ಕೆ 1 ಕಪ್ ನೀರನ್ನ ಹಾಕಿ ಕುದಿಸ್ಕೊಳ್ಳೋಣ. ಸಕ್ಕರೆ ಚೆನ್ನಾಗಿ ಕರಗಿ ಕುದಿಬೇಕಾದ್ರೆ ಇದರಲ್ಲಿ ಮಾಡಿಟ್ಟಿರೋ ಕಾರ್ನ್ ಫ್ಲೋರ್ ಮಿಶ್ರಣವನ್ನ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ರಿಂದ 3 ನಿಮಿಷದಲ್ಲಿ ಸ್ವಲ್ಪ ಗಟ್ಟಿಗೆ ಈ ತರ ಬಂದ್ಮೇಲೆ ಇದಕ್ಕೆ ಸ್ವಲ್ಪ ಆರೆಂಜ್ ಫುಡ್ ಕಲರ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾದ್ರೆ ಈ ಹಲ್ವಾ ಚೆನ್ನಾಗಿ ಗಟ್ಟಿಗೆ ಬರುತ್ತೆ. ಈಗ ಇದರಲ್ಲಿ 2 ಟೀ ಸ್ಪೂನ್ ತುಪ್ಪವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಆದ್ಮೇಲೆ ಈ ತರ ಪ್ಯಾನ್ ನಲ್ಲಿ ಅಂಟದೆ ಹಲ್ವಾ ತರ ಒಂದ್ ಸೇರಿ ಬರುತ್ತೆ. ಈಗ ಸ್ಟವ್ ನ ಆಫ್ ಮಾಡಿ ಇದನ್ನ ತುಪ್ಪ ಸವರಿದ ಟ್ರೇಗೆ ಹಾಕೋಣ. ಸ್ವಲ್ಪ ಬಿಸಿ ಆದ್ಮೇಲೆ ಈ ತರ ಕತ್ತಿ ಇಟ್ಟು ಪೀಸ್ ಮಾಡಿದ್ರೆ ತುಂಬಾನೇ ಸುಲಭವಾದ ಅದೇ ಸಮಯ ತುಂಬಾನೇ ರುಚಿಯಾದ ಬಾಂಬೆ ಹಲ್ವಾ ತಯಾರು. ಇದನ್ನ ಈ ತರ ಮಾಡಿಟ್ಕೊಂಡ್ರೆ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಡ್ತಾರೆ. ಸೊ ಈ ದೀಪಾವಳಿಗೆ ಇದನ್ನ ಖಂಡಿತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.